ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಶನಿವಾರ ತುಂಬ ಚೆನ್ನಾಗಿರುತ್ತೆ. ಆಂಜನೇಯ ಸ್ವಾಮಿಯನ್ನು ನಾವು ಆರಾಧನೆ ಮಾಡುವಂಥ ಹಾಗೂ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕ್ರಮಶಿಕ್ಷಣವನ್ನು ನಾವು ಬೆಳೆಸ್ಕೊಂಡು ಇಡುವಂಥ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಶನಿದೇವರು. ಶನಿವಾರ ಇನ್ನೂ ಮುಖ್ಯವಾಗಿ ಕಲಿಯುಗದ ಭಗವಂತನನ್ನು ಆರಾಧನೆ ಮಾಡುವಂಥದ್ದು. ನಮ್ಮ ಕಷ್ಟಗಳನ್ನು ಭಕ್ತರ ಕಣ್ಣೀರನ್ನು ಒರೆಸುವಂಥ ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣುವನ್ನು ಆರಾಧಿಸುವಂಥ ಈ ರೀತಿ ಶಕ್ತಿದಾಯಕವಾದ ಶನಿವಾರದ ದಿನ ತಪ್ಪದೆ ನಮ್ಮ ಮನೆಯ ಬಾಗಿಲತ್ರ ಹೊಸ್ತಿಲತ್ರ ನಾವು ಈ ಎಲೆಯನ್ನು ಇಟ್ಟರೆ ನಮ್ಮ ಮನೆಯಲ್ಲಿ ಇರುವಂಥ ಎಷ್ಟೋ ಕಷ್ಟಗಳು ಹಾಗೂ ನಮ್ಮ ಮನೆಯ ಹೊರಗಡೆಯಿಂದ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಾವು ತೀರಿಸ್ಕೊಳ್ಬಹುದು ಸ್ನೇಹಿತರೆ. ಯಾವುದೇ ರೀತಿಯ ಸಮಸ್ಯೆಗಳು ಬರಬೇಕು ಅಂದರೂ ಅದು ಮನೆಯ ಹೊರಗಡೆಯಿಂದ ಹೊಸ್ತಿಲನ್ನು ದಾಟಿಕೊಂಡು ಬರಬೇಕಾಗುತ್ತೆ. ಅದಕ್ಕೆ ಹೊಸ್ತಿಲು ಅನ್ನುವಂಥದ್ದು ನಾವು ಏನೇ ಒಂದು ಪೂಜೆ ಪುನಸ್ಕಾರಗಳನ್ನು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೂ ಹೊಸ್ತಿಲಿಗೆ ತುಂಬ ಪ್ರಾಧಾನ್ಯತೆ ಇದೆ. ಸಿಂಹದ್ವಾರಕ್ಕೆ ಅದರದೇ ಆದಂಥ ಒಂದು ವಿಶಿಷ್ಟತೆ ಇರೋದರಿಂದ ನಾವು ತುಂಬ ಚೆನ್ನಾಗಿ ಹೊಸ್ತಿಲಿನ ಪೂಜೆಯನ್ನು ಮಾಡ್ಕೊಳ್ತೀವಿ. ಅದು ಅವರವರ ಒಂದು ಪದ್ಧತಿಗನುಗುಣವಾಗಿ ಮಾಡ್ಕೊಳ್ತಾರೆ. ವಾರಕ್ಕೊಮ್ಮೆ ಮಾಡಿಕೊಳ್ಳುವಂಥವರು ಹಾಗೂ ವಾರದಲ್ಲಿ ಒಂದಷ್ಟು ದಿನ ಅಂತಲೂ ಮಾಡಿಕೊಳ್ಳುವಂಥವರು ಇರ್ತಾರೆ. ಆದರೆ ಹೊಸ್ತಿಲನ್ನು ಯಾವತ್ತೂ ಅಷ್ಟೇ ನಾವು ಖಾಲಿ ಬಿಡಬಾರ್ದು. ಪುಟ್ಟದಾಗಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಹೂವನ್ನು ಇಟ್ಟಾಗ ಅದರ ಕಳೆ ಅನ್ನುವಂಥದ್ದು 2 ಕಣ್ಣು ತುಂಬಿಸ್ಕೊಳ್ಬಹುದು. ಅಷ್ಟು ಚೆನ್ನಾಗಿರುತ್ತೆ. ಶ್ರೀ ಮಹಾಲಕ್ಷ್ಮಿಗೆ ಬಹಳ ಇಷ್ಟವಾಗುವಂಥದ್ದು. ಹೊಸ್ತಿಲ ಹತ್ರ ಯಾರು ನೀಟಾಗಿ ಈ ಥರ ಇಟ್ಕೊಂಡಿರ್ತಾರೋ ಅವರ ಮನೆಗೆ ಆ ತಾಯಿ ಬರ್ತಾಳೆ, ಶ್ರೀ ಮಹಾವಿಷ್ಣು ಸಮೇತ ಸ್ನೇಹಿತರೆ. ಅದಕ್ಕೆ ಮುಖ್ಯವಾಗಿ ನಾವು ಹೊಸ್ತಿಲಿನ ಹತ್ರ ಈ ಎಲೆಯನ್ನು ಇಟ್ಟರೆ ಮನೆಯಲ್ಲಿ ಇರುವಂಥ ಬಡತನವನ್ನು ನಾವು ದೂರ ಮಾಡಬಹುದು. ನಾವು ಎಷ್ಟೋ ಸಮಯ ಬೈಕೊಳ್ತಾ ಇರ್ತೀವಿ, ನಮಗೇನು ದರಿದ್ರ ಬಂದಿದೆಯೋ, ನಮ್ಮ ಮುಖದಲ್ಲಿ ಏನೂ ಹುಟ್ಟೋದಿಲ್ಲ, ಯಾವಾಗಲೂ ಕಷ್ಟ, ತುಂಬ ನಾವು ಕಣ್ಣೀರನ್ನು ಹಾಕ್ತಾಯಿದ್ದೀವಿ, ಸಮಸ್ಯೆಗಳು ತುಂಬಾ ಜಾಸ್ತಿ ಇದೆ ಅಂದ್ಕೊಳ್ಳುವಂಥವರು ಅವ್ರಿಗವರೇ ಬೈಕೊಳ್ತಾ ಇರ್ತಾರೆ ಯಾವಾಗ್ಲೂ ಈ ಥರ ಕಷ್ಟಗಳಿದೆ ಅಂತ. ಅಂತಹವರು ಎಲ್ಲರೂ ಕೂಡ ಸ್ನೇಹಿತರೆ ಈಗಿನ ಪರಿಸ್ಥಿತಿಗಳಲ್ಲಿ ಮನುಷ್ಯನಿಗೆ ನಾವು ಎಷ್ಟು ಪ್ರಾಮಾಣಿಕವಾಗಿ ಮಾತಾಡಿಕೊಂಡಾಗಲೂ ಕೂಡ ದುಡ್ಡು ಅನ್ನುವಂಥದ್ದು, ಹಣದ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ. ಎಷ್ಟಿದೆ ಅಂತ ಹೇಳಿದ್ರೆ ದಿನದಲ್ಲಿ ನಮಗೆ ಪ್ರಾರಂಭ ಆಗುತ್ತೆ ನೋಡಿ, ಆ ಸಮಯದಿಂದ ರಾತ್ರಿ ಮಲಗುವವರೆಗೂ ಕೂಡ ದುಡ್ಡಿನ ಖರ್ಚು ಅನ್ನೋದು ಇರುತ್ತೆ. ಹುಟ್ಟಿನಿಂದ ಸಾಯುವವರೆಗೂ ಅಷ್ಟೇ ಮನುಷ್ಯನಿಗೆ ಖರ್ಚುಗಳಲ್ಲೇ ನಾವು ಕಳೆದೋಗ್ತೀವಿ. ಎಷ್ಟೇ ಬೇಡ ಅಂತ ಹೇಳಿದ್ರು ಖರ್ಚುಗಳು ಅನ್ನುವಂಥದ್ದು ಸಾಧಾರಣವಾಗಿರುತ್ತೆ. ಆ ದುಡ್ಡನ್ನು ನಾವು ಪಡ್ಕೊಳ್ಳೋದಕ್ಕೆ, ದುಡ್ಡನ್ನು ಇನ್ನಷ್ಟು ಸಂಪಾದನೆ ಮಾಡೋದಕ್ಕೆ, ಹಣದ ಆಕರ್ಷಣೆ ಅನ್ನುವಂಥದ್ದು ನಾವು ಮುಖ್ಯವಾಗಿ ದುಡಿಬೇಕು. ದುಡಿಯುವಾಗ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಈ ರೀತಿಯ ಪರಿಹಾರ ಮಾಡಿದಾಗ ನಮಗೆ ಅವಶ್ಯಕತೆಗೆ ಎಷ್ಟು ಬೇಕು ನೋಡಿ ಅದು ನಾವು ಆದಾಯದ ಮುಖಾಂತರ ನೋಡಬಹುದು ಸ್ನೇಹಿತರೆ. ಇದನ್ನು ಒಂದು ಚೆನ್ನಾಗಿರುವಂಥ ದಾಸವಾಳದ ಎಲೆಯನ್ನು ತಗೊಳ್ಳಿ. ದಾಸವಾಳದ ಎಲೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಆ ಗಿಡಕ್ಕೆ ತುಂಬ ವಿಶೇಷತೆ ಇದೆ. ಭೂದೇವಿ ಲಕ್ಷ್ಮೀದೇವಿ ಈ ಗಿಡದಲ್ಲಿ ನಿವಾಸ ಆಗಿರುವಂಥದ್ದು. ಅದಕ್ಕೆ ನಮಗೆ ಭೂಮಿ ದೋಷಗಳಿದೆ ಅನ್ನುವಂಥವರು ಎಷ್ಟೋ ಜನ ಸ್ವಂತ ಮನೆ ಇಲ್ಲ ಅಂತ ಕಷ್ಟಪಡ್ತಾ ಇರ್ತಾರೆ. ಭೂಮಿ ತಗೊಳ್ಬೇಕು, ಸ್ವಲ್ಪ ಪ್ರಾಪರ್ಟಿ ಮಾಡ್ಕೊಳ್ಬೇಕು ನಾವು ಅನ್ನುವಂಥವರು, ಈ ಥರ ನೀವು ಚಿನ್ನವನ್ನು ತಗೊಳ್ಬೇಕು ಅನ್ನುವಂಥವರು, ಸಾಲವನ್ನು ತೀರಿಸಬೇಕು ಅನ್ನುವಂಥವರು ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ಇದು ಸಹಾಯ ಮಾಡುತ್ತೆ. ಪ್ರಕೃತಿ ಮಾತೆ ನಾವು ನಂಬಿಕೆ ಇಟ್ಟು ಮಾಡಿದಾಗ ಕಡು ಬಡತನದಲ್ಲಿದ್ದರೂ ಕೂಡ ಅಚ್ಚುಕಟ್ಟಾಗಿ ನಾವು
ಎಲ್ಲ ರೀತಿಯ ಆ ಒಂದು ಜೀವನವನ್ನು ತುಂಬ ಸುಗಮವಾಗಿ ನಡೆಸೋದಕ್ಕೆ ಅನುವು ಮಾಡಿಕೊಡುತ್ತೆ ಅಂತ ಹೇಳಬಹುದು. ಚೆನ್ನಾಗಿರುವಂಥ ಒಂದು ಈ ದಾಸವಾಳದ ಎಲೆಯನ್ನು ತಗೊಳ್ಬೇಕಾದ್ರೆ ಪ್ರಕೃತಿ ಮಾತೆಯನ್ನು ಸಮಸ್ಯೆಗಳು ನಾವು ಈ ರೀತಿ ಇದೆ ತಾಯಿ, ಅದಕ್ಕೋಸ್ಕರ ತಗೊಳ್ತಾ ಇದ್ದೀವಿ ಅಂತ ತಗೊಂಡು ಅದರ ಮೇಲೆ ಸ್ವಲ್ಪ ಅರಿಶಿಣ ಕ್ಲೀನಾಗಿ ಬೊಟ್ಟು ಥರ ಸ್ವಲ್ಪ ದೊಡ್ಡದಾಗಿಟ್ಟು ಅದರ ಮೇಲೆ ಕುಂಕುಮವನ್ನು ಇಡಿ, ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕಿ ಇದನ್ನು ಮಾಡ್ಕೊಳ್ಬೇಕಾದ್ರೆ ಒಂದು ಪ್ಲೇಟನ್ನು ಇಟ್ಕೊಳ್ಳಿ. ಉಪ್ಪನ್ನು ಚೆಲ್ಲಬಾರ್ದು. ಅದರ ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು. ಜೀರಿಗೆ ನಮಗೆ ದುಡ್ಡನ್ನು ಆಕರ್ಷಿಸುತ್ತೆ ಸ್ನೇಹಿತರೆ. ಹಣದ ಅವಶ್ಯಕತೆ ಇರುವಂಥವರು, ಹಾಗೆ ಒಡವೆಗಳು ಗಿರ್ವಿ ಇಟ್ಟಿದ್ದೀವಿ ಬಿಡಿಸ್ಕೊಳ್ಬೇಕು ಅನ್ನುವಂಥವರು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ದುಡ್ಡು ನಮ್ಮ ಕಡೆ ಬರುವಂಥ ಒಂದು ಅವಶ್ಯಕವಾಗಿ ಇರುವಂಥದ್ದನ್ನು ತಂದುಕೊಡುತ್ತೆ ಈ ಪರಿಹಾರ ಅಂತ ಹೇಳಬಹುದು. ಇನ್ನು ಸ್ವಲ್ಪ ನೀವು ಮೊಗ್ಗಿರುವಂಥ ಲವಂಗ ಒಂದನ್ನು ತಗೊಳ್ಳಿ. ಲವಂಗ ಬಂದು ದುಡ್ಡನ್ನು ನಮ್ಮ ಕಡೆ ಎಳೆಯುತ್ತೆ. ಅಂದರೆ ಯಾವುದೇ ನಾವು ಕೋರಿಕೆ ಆಗಿರಬಹುದು, ಕೆಲಸ ಆಗಿರಬಹುದು ಮಾಡಬೇಕು ಅಂದಾಗ ಆಕರ್ಷಿಸುತ್ತೆ. ಅದರ ಮೇಲೆ ನೀವು ಮೊಗ್ಗಿರುವಂಥ ಲವಂಗ ಒಂದಿಟ್ಟು ಕರ್ಪೂರವನ್ನು ಒಂದು ಬಿಲ್ಲೆಯನ್ನು ಇಡಿ. ನೀವು ಕರ್ಪೂರದ ಪುಡಿಯಾದರೂ ಇಡಬಹುದು, ಅಥವಾ ಮುದ್ದೆ ಕರ್ಪೂರ, ಬಿಲ್ಲೆ ಕರ್ಪೂರ ಯಾವುದು ಇರುತ್ತೆ ನೋಡಿ ಅದನ್ನೇ ಇಡಿ. ಈ ಥರದೇ ಇಡಬೇಕು ಅಂತಿಲ್ಲ. ಇಷ್ಟನ್ನು ಇಟ್ಟು ಹೊಸ್ತಿಲತ್ತಿರ ನೀಟಾಗಿ ತಗೊಂಡು ಬಂದು ನೀವು ಹೊರ್ಗಡೆಯಿಂದ ಬರಬೇಕಾದ್ರೆ ನಿಮಗೆ ಬಲಗಡೆ ಯಾವ ಜಾಗದಲ್ಲಿ ಸಿಗುತ್ತೋ ಆ ಕಡೆ ಇಡಿ. ಇಟ್ಬಿಟ್ಟು ನೀಟಾಗಿ ಇದನ್ನು ಹಚ್ಚಬೇಕು. ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಬೇಕು ಸ್ನೇಹಿತರೆ. ಇದನ್ನು ಈ ಥರ ಮಾಡಿಕೊಂಡು ನೀವು, ಅದು ಪ್ರದೋಷದ ಸಮಯ ಕೂಡ ಆಗಿರೋದ್ರಿಂದ ಅಚ್ಚುಕಟ್ಟಾಗಿ ನಮ್ಮ ಕೋರಿಕೆಗಳು ನೆರವೇರೋದಕ್ಕೆ ಪ್ರಕೃತಿ ಮಾತೆ ಕೂಡ ಸಹಾಯ ಮಾಡ್ತಾಳೆ. ಆ ಸಮಯಕ್ಕೆ ಎಲ್ಲವೂ ಕೂಡ ತುಂಬ ತಂಪಾಗಿ ಇರೋದರಿಂದ ದೇವತೆಗಳು ಕೂಡ ಭೂಲೋಕದಲ್ಲಿ ಸಂಚರಿಸುವಂಥ ಆ ಸಮಯ ತುಂಬಾ ವಿಶೇಷವಾಗಿರುತ್ತೆ, ಪ್ರದೋಷದ ಸಮಯ. ಅದಕ್ಕೆ ಇದನ್ನು ಹಚ್ಚುವಾಗ ನೀವು ಮೇನ್ ಡೋರು ಸಿಂಹದ್ವಾರವನ್ನು ತೆಗೆದು ಇಡಲೇಬೇಕು. ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಇಟ್ಟು ಒಂದಷ್ಟೊತ್ತು ಅದು ಉರಿಯುವವರೆಗೂ ಇದ್ಬಿಡಿ. ಅದನ್ನೇನು ಮತ್ತೆ ಮುಟ್ಟೋದಕ್ಕೂ ಹೋಗಬೇಡಿ. ಇದನ್ನು ನೀಟಾಗಿ ಏನಾಗುತ್ತೆ ಅಂದರೆ ರಾತ್ರಿ ಪೂರ್ತಿ ನಮ್ಮ ಮನೆಯ ಹತ್ರ ಏನೇ ಒಂದು ನಕಾರಾತ್ಮಕ ಶಕ್ತಿಗಳು ಬಂದರೂ ಕೂಡ ಅದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಮನೆಯಲ್ಲಿರುವಂಥ ಕಷ್ಟಗಳನ್ನು ಕೂಡ ಹೇಳ್ಕೊಳ್ಳುತ್ತೆ. ಈ ರೀತಿ ಸುಲಭವಾಗಿ ಮಾಡಿಕೊಂಡು ಮಾರನೆಯ ದಿನ ಅದನ್ನು ಯಾರು ತುಳಿದೇ ಇರುವ ಕಡೆ ತಗೊಂಡೋಗಿದ್ದೆ ಹಾಕ್ಬಿಟ್ಟು ನೀಟಾಗಿ ಬಂದುಬಿಡಿ. ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಬಹಳ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.